ಹೆಲೋ ಫ್ರೆಂಡ್ಸ್, ನಾನಿಲ್ಲಿ ನಮ್ಮ ಊರಿಗೆ ಬಂದಿದ್ದೀನಿ. ಊರಿಗೆ ಬಂದಾಗ ನನ್ನ ಮಗಳು ಒಂದು ಆಚೆ ಹೋಗೋಣ ಅಂತ ಕರ್ಕೊಂಡೋದ್ಲು. ಸೊ ನಾವು ಆಚೆ ಹೋಗಿದ್ವಿ, ಲೈಕ್ ಮಂಗಳೂರು ಪವರಮ್ ಮಾಲ್ಗೆ ಹೋದ್ವಿ. ಅಲ್ಲಿ ನೋಡಿ ಅವಳು ನನ್ನ ಮೊಬೈಲ್ ತೊಗೊಂಡು ಶೂಟ್ ಮಾಡ್ತಾ ಇದ್ದಾಳೆ. ಅಲ್ಲಿಂದ ಫಸ್ಟ್ ಹೋಗಿದ್ದೆ ಅವಳು ಅವಳಿಗೆ ಫ್ರೋಝನ್ ಬಾಟಲಿಂದ ಏನೋ ಬಬಲ್ ಏನೋ ಕುಡ್ಲು, ನನಗೆ ಅದ್ರ ಹೆಸರು ಮರ್ತೋಯ್ತು. ಸೊ ತುಂಬ ಚೆನ್ನಾಗಿತ್ತು. ಫಸ್ಟ್ ನನಗೂ ಬೇಕಾ ಅಂದಳು, ನಾನು ಬೇಡ ಅಂದ್ಬಿಟ್ಟೆ. ಆಮೇಲೆ ನನ್ನ ಹಸ್ಬೆಂಡು ನನಗೂ ಬೇಡಪ್ಪ ನೀನೇ ಕುಡಿ ಅಂದರು. ಸೊ ತೊಗೊಂಡ್ಮೇಲೆ ಏನಾಯಿತು ಅಂತ ಹೇಳಿದ್ರೆ, ಅವಳು ಕುಡಿತಾ ತುಂಬ ಚೆನ್ನಾಗಿದೆ ಅಂದಾಗ ಟೇಸ್ಟ್ ಮಾಡು ಅಂತ ಕೊಟ್ಟಳು. ಸೊ ಟೇಸ್ಟ್ ಮಾಡಿ ಕೊಡುವಾಗಲೇ ಹೇಳಿದ್ಲು ಚೂರು ಕುಡಿ ಅಂತೇಳಿ. ಅದು ಬಬಲ್ಸ್ ನಿಂತು ನನಗೆ ಎಷ್ಟು ಇದು ಮಾಡಿದ್ರು ಬರ್ತಾ ಇರಲಿಲ್ಲ. ನನ್ನ ಹಸ್ಬೆಂಡ್ ಅಯ್ಯೋ ಇವಳೆಲ್ಲ ಮುಗಿಸಿದ್ಲು ಮಗುದು ಅಂತ ಹೇಳ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅದು ಬರ್ತಾನೆ ಇರಲಿಲ್ಲ ನನಗೆ. ಯಾಕಂತ ಹೇಳಿದರೆ ಆ ಬಬಲ್ಸ್ ಸ್ಟ್ರಾದಲ್ಲಿ ನಿಂತ್ಕೊಂಡ್ಬಿಟ್ಟಿತ್ತು. ಕೊನೆಗೆ ಅವ್ರು ತಮಾಷೆ ಮಾಡ್ತಾಯಿದ್ರು, ನೀನು ಎಲ್ಲದು ಕುಡಿಬೇಡ ಅಂತೇಳಿ. ಮತ್ತು ಅವರು ಸ್ವಲ್ಪ ಟೇಸ್ಟ್ ನೋಡಿದರೆ ತುಂಬ ಚೆನ್ನಾಗಿದೆ ಅಂತೇಳಿ ಅವ್ರಿಗೂ ತುಂಬ ಇಷ್ಟ ಆಯಿತು. ಆವಾಗ ಮತ್ತೆ ನನ್ನ ಮಗಳು ಇವರಿಬ್ಬರು ಕುಡಿದು ಬಿಡ್ತಾರೆ ಅಂತ ಕಿತ್ಕೊಂಡ್ಬಿಟ್ಲು. ಸೊ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಾವು ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಕಾಲ್ ಮಾಡಿದರು, ಅವರು ಮಂಗಳೂರಲ್ಲೇ ಇದ್ದೀನಿ ಬನ್ನಿ ಮೀಟ್ ಆಗೋಣ ಅಂತೇಳಿ. ಮೀಟಾಗಿ ನಮ್ಮನ್ನು ಕ್ರೂಜ್ಗೆ ಕರ್ಕೊಂಡೋದ್ರು ಊಟಕ್ಕೆ. ಅಂದರೆ ಮಂಗಳೂರಲ್ಲಿ ಒಂದು ಶಿಪ್ ಇದೆ. ಆ ಶಿಪ್ ಸ್ಮಾಲ್ ಶಿಪ್ ಥರದ್ದು. ಸೊ ಅದರೊಳಗಡೆ ಊಟದ ಸೀಟಿಂಗ್ ಅರೇಂಜ್ಮೆಂಟು, ಊಟ ಎಲ್ಲ ವ್ಯವಸ್ಥೆ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಎನ್ವಿರಾನ್ಮೆಂಟ್ ಅಂತ ಹೇಳಿದರೆ. ನಾವು ಈ ಬ್ಯಾಂಗ್ಳೂರು ಬ್ಯುಸಿ ಲೈಫಿಂದ ಅಲ್ಲಿ ಹೋದಾಗ ಎಷ್ಟು ನೆಮ್ಮದಿ ಆಗುತ್ತೆ ಅಂದರೆ ಅಷ್ಟು ನೆಮ್ಮದಿ ಆಗುತ್ತೆ. ಒಂಥರ ಶಾಂತವಾದ ವಾತಾವರಣ. ಫಸ್ಟ್ ಆಫ್ ಆಲ್ ನನಗೆ ನೀರು, ನೇಚರು ಅಂದರೆ ತುಂಬಾ ಇಷ್ಟ. ಸೊ ನೀವು ನೋಡ್ತಾ ಇರ್ಬೋದು, ಆ ಥರ ಶಿಪ್ ಟೈಪ್ ಇದೆ. ಅಲ್ಲಿ ಹೋಗಿ ಊಟ, ಆ್ಯಕ್ಚುಲಿ ಇಲ್ಲಿ ಬರ್ತ್ಡೇ ಪಾರ್ಟೀಸ್ ಎಲ್ಲ ಮಾಡ್ತಾರಂತೆ. ನೈಟ್ ಬುಕ್ ಮಾಡಿದರೆ ಐ ಥಿಂಕ್ ಅವ್ರೇನೋ 15,000 ಅಂದರು. ಸೊ ಇಲ್ಲಿಂದ ಈ ಒಂದಷ್ಟು ಕಿಲೋಮೀಟರ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರಂತೆ.